ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿ. ಇಲ್ಲಿ ನಿಮಗೆ ಹೊಸ ಕರಿಕ್ಯುಲಮ್ ಡಿಪ್ಲೊಮಾ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಬಗ್ಗೆ ಇಲ್ಲಿ ಕನ್ನಡದಲ್ಲಿ ವಿವರಣೆ ಸಿಗುತ್ತದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಕನ್ನಡದಲ್ಲಿ ನಿಮಗೆ ಕೆಳಮಟ್ಟದಿಂದ ನಿಮಗೆ ಎಲ್ಲ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಇದಕ್ಕಿಂತ ಮುಂಚೆದು ವಿಡಿಯೋಗಳನ್ನು ನೀವು ತಾವು ನೋಡಿರಬಹುದು, ವೀಕ್ಷಿಸಿರಬಹುದು. My dear students, if you are new to this channel, please subscribe this channel and hit the bell icon so that next time you will get the notifications when the new video is uploaded. Okay, let me start without wasting much of your time. My dear students, next ನಾವು ಇವತ್ತು ಕೆಲವೊಂದು ಬೇಸಿಕ್ ಟರ್ಮಿನಾಲಜೀಸ್ ಯೂಸ್ಡ್ ಇನ್ ದಿ ಡಿಟರ್ಮಿನೆಂಟ್ಸ್ ಅದರ ಬಗ್ಗೆ ಚರ್ಚಿಸೋಣ. ಓಕೆ, ಎಸ್ ಮಾಡಿ. ಮೈನರ್ಸ್, ಕೋಫ್ಯಾಕ್ಟರ್ಸ್ ಅಂಡ್ ಅಡ್ಜಾಯಿಂಟ್ ಆಫ್ 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಏನು ಮೈನರ್ಸ್ ಅಂದರೆ ಏನು ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಮೈನರ್ ಅಂದರೆ ಇಲ್ಲೇ ಭಾಳ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. Minor of an element in a matrix is the determinant of the smaller matrix obtained by removing the rows and the columns containing that element. ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ನಿಮಗೆ ಕೊಟ್ಟಿರ್ತಾರೆ. ಆ ಮ್ಯಾಟ್ರಿಕ್ಸ್ನಲ್ಲಿ ಇದ್ದಿದ್ದಂತಹ ಎಲಿಮೆಂಟ್ಸ್, ಸಪೋಸ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ದಿಸ್ ಇಸ್ ಡಿ, ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 2x2 ಮ್ಯಾಟ್ರಿಕ್ಸ್. 2x2 ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ 2 ರೋಸ್ ಇದ್ದಾವೆ, 2 ಕಾಲಮ್ಸ್ ಇದ್ದಾವೆ. ಮೈ ಡಿಯರ್ ಸ್ಟೂಡೆಂಟ್, ಇಲ್ಲೇ ದಿಸ್ ಇಸ್ ಫಸ್ಟ್ ರೋ ಅಂಡ್ ದಿಸ್ ಇಸ್ ಸೆಕೆಂಡ್ ರೋ ಅಂಡ್ ದಿಸ್ ಇಸ್ ಫಸ್ಟ್ ಕಾಲಮ್ ಅಂಡ್ ದಿಸ್ ಇಸ್ ಸೆಕೆಂಡ್ ಕಾಲಮ್. ವರ್ಟಿಕಲ್ ಎಲಿಮೆಂಟ್ಸ್ಗೆ ನಾವು ಕಾಲಮ್ಸ್ ಅಂತ ಕರಿತೀವಿ, ಹಾರಿಜಾಂಟಲ್ ಎಲಿಮೆಂಟ್ಸ್ಗೆ ರೋಸ್ ಅಂತ ಕರಿತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ಮೈನರ್ ನಾವು ಚರ್ಚೆ ಮಾಡಬೇಕಾದ್ರೆ ಇದರಲ್ಲಿ ಏನು ಮಾಡಬೇಕು ಅಂದರೆ, ಯಾವ ಎಲಿಮೆಂಟ್ದು ಮೈನರ್ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಆ ಎಲಿಮೆಂಟ್ ಯಾವ ರೋನಲ್ಲಿ ಇದ್ದಾನೆ, ಯಾವುದು ಕಾಲಮ್ನಲ್ಲಿ ಇದ್ದಾನೆ, ಆ ರೋ ಮತ್ತು ಕಾಲಮ್ ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸ್ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ವುಡ್ ಲೈಕ್ ಟು ಫೈಂಡ್ ದಿ ಮೈನರ್ ಆಫ್ ಎಲಿಮೆಂಟ್ ಎ, ಅವಾಗ ನಾನು ಏನು ಮಾಡಬೇಕು ಅಂದರೆ, ಇದು ಯಾವ ರೋನಲ್ಲಿ ಇದೆ, ಫಸ್ಟ್ ರೋನಲ್ಲಿ ಇದೆ, ಈ ರೋಸ್ ನಾನು ಎಲಿಮಿನೇಟ್ ಮಾಡ್ತೇನೆ, ಡಿಲೀಟ್ ಮಾಡ್ತೇನೆ. ಇದು ಯಾವುದು ಕಾಲಮ್ನಲ್ಲಿ ಇದೆ, ಫಸ್ಟ್ ಕಾಲಮ್ನಲ್ಲಿ ಇದೆ, ಈ ಕಾಲಮ್ ಕೂಡ ನಾನು ಡಿಲೀಟ್ ಮಾಡ್ತೇನೆ. ಆವಾಗ ನಂದು ಮೈನರ್ ಆಫ್ ಎ, ಮೈನರ್ ಆಫ್ ಎಲಿಮೆಂಟ್ ಎ ಈಸ್ ಏನಾಗುತ್ತೆ ಅಂದರೆ ಈ ಎಲಿಮೆಂಟ್ ನಂದು ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಡಿ. ಈ ಥರ ಎಲ್ಲ ಎಲಿಮೆಂಟ್ಸ್ಗೆ ನಾವು ಈ ಥರ ಮೈನರ್ಸ್ ಆಫ್ ಅನ್ ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಬಹುದು. ಭಾಳ ಈಸಿ ಇದೆ ಅಲ್ವಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಅದೇ ಕನ್ನಡದಲ್ಲಿ ಯಾವ ಥರ ಎಕ್ಸ್ಪ್ಲನೇಷನ್ಸ್ ಇಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ಮ್ಯಾಟ್ರಿಕ್ಸ್ನ ಯಾವುದೇ ಘಟಕದ ಎಲಿಮೆಂಟ್ ಮೈನರ್ ಎಂದರೆ ಆ ಅಂಶವಿರುವ ಸಾಲು ಮತ್ತು ಕಾಲಮ್ ತೆಗೆದು ಹಾಕಿದ ನಂತರ ಉಳಿಯುವ 1x1 ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಆಗಿರುತ್ತದೆ. ಎಸ್, ಈಗ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ನಿಮಗೆ ಅದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಮ್ಯಾಟ್ರಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಎಲಿಮೆಂಟ್ ಮೈನರ್ ಏನಾಗುತ್ತೆ, ಅದು ಡಿ ಆಗುತ್ತೆ. ಯಾಕಂದರೆ ನಾವು ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ ಇದರದು ಡಿಟರ್ಮಿನೆಂಟ್ ವ್ಯಾಲ್ಯೂ ಒಂದೇ ಒಂದು ಎಲಿಮೆಂಟ್ ಇದೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು ಡಿ ಆಗಿದೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಡಿ ಆಗಿದೆ. ಅದೇ ರೀತಿ ನನಗೆ ನೆಕ್ಸ್ಟ್ ಎಲಿಮೆಂಟ್ ಪಿದು ಬೇಕಾಗಿದೆ. ಪಿದು ಬೇಕಾದಾಗ ನಾನು ಏನು ಮಾಡ್ತೀನಿ, ಪಿ ಯಾವ ಕಾಲಮ್ನಲ್ಲಿ ಇದೆಯಲ್ಲ, ಯಾವ ರೋನಲ್ಲಿ ಇದೆ, ಆ ರೋ ಮತ್ತು ಆ ಕಾಲಮ್ ಬಿಟ್ಟಾಗ ನನಗೆ ಸಿಗುವಂತಹದ್ದು ಎಲಿಮೆಂಟ್ ಸಿ ಆಗಿರುತ್ತೆ. ಇಲ್ಲೇ ನಮಗೆ ಸಿ ಸಿಗ್ತಾ ಇದೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನನಗೆ ಸಿ ಮೈನರ್ ಬೇಕಾಗಿದೆ. ಸಿ ಯಾವ ರೋನಲ್ಲಿ ಇದ್ದಾರೆ, ಈ ರೋನಲ್ಲಿ ಇದೆ. ಸಿ ಯಾವ ಕಾಲಮ್ನಲ್ಲಿ ಇದೆ, ಈ ಕಾಲಮ್ನಲ್ಲಿ ಇದೆ.
ನನಗೆ ಸಿಗುವಂಥ ಎಲಿಮೆಂಟ್ ಬಿ ಇದು ಆಗಿರುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನನಗೆ ಬೇಕಾಗಿದ್ದು ಡಿ, ಇದ್ರದ್ದು ಮೈನರ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಮೈನರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಯಾವ ರೋನಲ್ಲಿ ಎಕ್ಸಿಸ್ಟ್ ಇದೆ ಆ ರೋ ಬಿಟ್ಟಬೇಕಾಗಿದೆ, ಯಾವ ಕಾಲಮ್ನಲ್ಲಿ ಇದು ಎಕ್ಸಿಸ್ಟ್ ಇದೆ ಆ ಕಾಲಮ್ ಬಿಡಬೇಕು. ಆಮೇಲೆ ನನಗೆ ಸಿಗುವಂಥದ್ದು ಈ ಎಲಿಮೆಂಟ್ ಸಿಗುತ್ತೆ. ದಟ್ ಈಸ್ ಹಿಯರ್ ಇಟ್ ಈಸ್ ರಿಟರ್ನ್ ಮಾಡಿ. ಎಸ್ ಮೈ ಡಿಯರ್ಸ್, ಹೋಪ್ ದಟ್ ದಿಸ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್, ನಿಮಗೆ ಅರ್ಥ ಆಗಿರಬಹುದು. ಕಮಿಂಗ್ ಟು ದ ನೆಕ್ಸ್ಟ್ ಟರ್ಮಿನಾಲಜಿ, ಅದು ಕೋಫ್ಯಾಕ್ಟರ್ ಆಗಿದೆ. ಕೋಫ್ಯಾಕ್ಟರ್ ಅಂದರೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ದ ಕೋಫ್ಯಾಕ್ಟರ್ ಆಫ್ ಅನ್ ಎಲಿಮೆಂಟ್ ಇಸ್ ಗಿವನ್ ಬೈ, ಇಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್. ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗಿದೆ. ಅಥವಾ ನಾನು ಒಂದು ಟ್ರಿಕ್ಸ್ ಕೂಡ ಹೇಳ್ಕೊಡ್ತೇನೆ. ಅದು ಯಾವುದು ಟ್ರಿಕ್ಸ್ ಅಂದರೆ ಅದು ಜಸ್ಟ್ ಪ್ಲಸ್ ಮೈನಸ್ ಮಾಡ್ಕೊತ ಹೋಗ್ಬಿಟ್ರೆ ಸಾಕು. ಈಗ ನೋಡಿ, ಈ ಎಲಿಮೆಂಟ್ದು ನಾನು ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇದ್ರದ್ದು ಒಂದು ಸೈನ್ ಬರುತ್ತೆ ಪ್ಲಸ್. ಮೊಟ್ಟ ಮೊದಲನೇದು ಬರುವಂತಹ ಸೈನ್ ಪ್ಲಸ್ ಆಗಿರುತ್ತೆ. ಅದು ಆದ ನಂತರ ಆಲ್ಟರ್ನೇಟ್ ಸೈನ್ಸ್ ಹಾಕ್ಕೋಬೇಕು. ಇದು ಆದ ನಂತರ ಮೈನಸ್, ಇದು ಆದ ನಂತರ ಇಲ್ಲೇ ಮತ್ತೆ ಇದಕ್ಕೆ ಮೈನಸ್, ಇದು ಮೈನಸ್ ಇದೆ, ಇದು ಪ್ಲಸ್ ಆಗುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ಥರ ಮಾಡ್ಕೊತ ಹೋಗ್ಬೇಕಾಗಿ. ಒಟ್ಟಿಗೆ ಎರಡು ಪ್ಲಸ್ ಬರಬಾರ್ದು. ಯಾವುದೇ ರೋನಲ್ಲಿ ಆಗಿರಲಿ ಯಾವುದೇ ಕಾಲಮ್ನಲ್ಲಿ ಆಗಿರಲಿ ಒಟ್ಟಿಗೆ ಮೈನಸ್ ಸೈನ್ ಕೂಡ ಜೊತೆಗೆ ಬರಬಾರ್ದು. ಅದು ಒಂದು ನೀವು ಜ್ಞಾಪಕ ಇಟ್ಕೋಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ಸ್ ನನಗೆ ಇಲ್ಲೇ ಎ ಬಿ ಸಿ ಡಿ ಇ ಎಫ್ ಇ ಎಚ್ ಐ 3x3 ಮ್ಯಾಟ್ರಿಕ್ಸ್ ಇದೆ. ಸೊ ಇದು 3x3 ಮ್ಯಾಟ್ರಿಕ್ಸ್ ಇದೆ. ಸೊ ಇದರಲ್ಲಿ ನನಗೆ ಬೇಕಾಗುವಂತಹ ಸೈನ್ ಯಾವುದಾಗತ್ತೆ ಅಂದರೆ ಇದು ಪ್ಲಸ್ ಅಂತ ನಾನು ಕನ್ಸಿಡರ್ ಮಾಡಿದರೆ ನೆಕ್ಸ್ಟ್ ಬರುವಂಥದ್ದು ಮೈನಸ್, ನೆಕ್ಸ್ಟ್ ಪ್ಲಸ್ ಆಗುತ್ತೆ, ಇದು ಮೈನಸ್, ಇದು ಮತ್ತೆ ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಎಲ್ಲಿಯೂ ಕೂಡ ನೀವು ಜೊತೆಗೆ ಎರಡು ಕಂಟಿನ್ಯೂಸ್ ಪ್ಲಸ್ ಎರಡು ಕಂಟಿನ್ಯೂಸ್ ಮೈನಸ್ ಎಲ್ಲೇ ಕಾಣಲಿಕ್ಕೆ ಆಗುವುದಿಲ್ಲ. ದಿಸ್ ಇಸ್ ದ ಟ್ರಿಕ್ ಮೈ ಡಿಯರ್ ಸ್ಟೂಡೆಂಟ್. ಬಟ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಇಲ್ಲಿ ನೋಡಿ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಕೋಫ್ಯಾಕ್ಟರ್ ಆಫ್ ಐ ಜೆ, ಐ ಇಸ್ ರೆಪ್ರೆಸೆಂಟಿಂಗ್ ದಿ ರೋ ನಂಬರ್, ಜೆ ಇಸ್ ರೆಪ್ರೆಸೆಂಟಿಂಗ್ ದಿ ಕಾಲಮ್ ನಂಬರ್. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೇ ಇದು ಎಫ್ದು ಏನಿದೆ ಅಲ್ಲ ಇದರದ್ದು ಒಂದು ಸೈನ್ ಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಇದರದ್ದು ಸೈನ್ ಮೈನಸ್ ಇದೆ, ನನಗೆ ಬೇಕಾಗಿದೆ. ಇದು ಯಾವ ರೋನಲ್ಲಿ ಇದೆ? ದಿಸ್ ಇಸ್ ದ ಫಸ್ಟ್ ರೋ, ದಿಸ್ ಇಸ್ ಸೆಕೆಂಡ್ ರೋ, ದಿಸ್ ಇಸ್ ಥರ್ಡ್ ರೋ. ಸೆಕೆಂಡ್ ರೋನಲ್ಲಿ ಇದೆ. ಹಾಗೆ ಇದ್ದಾಗ ಇದು C2 ಸೆಕೆಂಡ್ ರೋ. ಕಾಲಮ್ ನಂಬರ್ ಯಾವುದು ಇದರದು? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಇದು ಥರ್ಡ್ ಕಾಲಮ್ದು ನಂಬರ್. ಕೋಫ್ಯಾಕ್ಟರ್ ಆಫ್ 23 ನಾನು ಫೈಂಡ್ ಔಟ್ ಮಾಡಬೇಕಾಗಿದೆ. ಅವಾಗ ನೋಡಿ ನಾನೇನು ಮಾಡ್ತೀನಿ ಅಂದರೆ -1 raised to 2 + 3 ಅಂದರೆ ಇದು 5 ಆಗುತ್ತೆ. 2 + 3 ಇಂಟು ಇಲ್ಲೇ ಮೈನರ್ ಯಾವುದದು ಮೈನರ್ 2 3 ಆಗತ್ತೆ. ಓಕೆ, ಇಲ್ಲೇ -1 raised to ಎನಿ ಆಡ್ ನಂಬರ್ ಅಂದಾಗ ಮೈನಸ್ ಆಗತ್ತೆ. ಮೈನಸ್ ಮೈನರ್ 23 ಇಲ್ಲಿ ಮೈನಸ್ ಸೈನ್ ಬಂದಿದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ರೇಸ್ ಟು ಪವರ್ ಏನಿರುತ್ತೆ ಅಲ್ಲ ಅದು ಈವನ್ ನಂಬರ್ ಆಗದಾಗ ಅದು ಪ್ಲಸ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ಸ್ ನಾನು ಇದು ತೆಗೆದುಕೊಳ್ಳುತ್ತೇನೆ, ಈ ಎಲಿಮೆಂಟ್. ಈ ಎಲಿಮೆಂಟ್ ಯಾವುದು ಎಲಿಮೆಂಟ್ ಇದು? ಸಿ ಆಫ್ ಕೋಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್ ತಗೊಂಡಾಗ ಇಲ್ಲೇ ದಿಸ್ ಇಸ್ ದ ಥರ್ಡ್ ರೋ, ಹೌದಾ? ಥರ್ಡ್ ರೋ. ಕಾಲಮ್ ಯಾವುದು? ಫಸ್ಟ್ ಕಾಲಮ್. ಥರ್ಡ್ ರೋ ಫಸ್ಟ್ ಕಾಲಮ್. C3 1 ತಗೊಂಡಾಗ -1/3
3 ಪ್ಲಸ್ 1 ಅಂದರೆ 4, ಇಲ್ಲಿ ಮೈನರ್ ಏನು ಬರುತ್ತೆ 3 1 ಬರುತ್ತೆ. ಅವಾಗ -1 ಈವನ್ ನಂಬರ್ ಅಂದರೆ ಅದು ಪಾಸಿಟಿವ್ ಆಗುತ್ತೆ, ಪ್ಲಸ್ ಸೈನ್ M31. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಇದರದ್ದು ಪ್ಲಸ್ ಇದೆ ಇಲ್ಲಿ. ಅದೇ ರೀತಿ ನಾವು ಪ್ರತಿಯೊಂದು ಎಲಿಮೆಂಟ್ಗೆ ಅದರದ್ದು ಸೈನ್ ಜೊತೆಗೆ -1 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರುವಂತಹದ್ದು ಅದು ಕೋಫ್ಯಾಕ್ಟರ್ ಆಗಿರುತ್ತದೆ. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಇಲ್ಲೇ ಅದೇ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ. ಈಗ ಇಲ್ಲೇ ಪ್ಲಸ್ ಅಂತ ತಗೊಂಡಿದ್ದೆ, ಅದು ಪ್ಲಸ್ ಬಂದಿದೆ ಇಲ್ಲ ನೋಡಬಹುದು. ಮೈನರ್ ಆಫ್ 2, ದಿಸ್ ಇಸ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್, ದಿಸ್ ಇಸ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್ ನಂಬರ್. ಇಲ್ಲೇ +1 ಬಂದಿದೆ, ಇದ್ರದ್ದು ಕೋಫ್ಯಾಕ್ಟರ್ ಏನಾಗುತ್ತೆ 5 ಆಗುತ್ತೆ. ಇನ್ನೊಂದು ರೀತಿಯಿಂದ ನಾವು ಟ್ರಿಕ್ಸ್ ನೋಡ್ಕೊಳ್ಬೇಕಾದ್ರೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಟ್ರಿಕ್ಸ್ ಯಾವ ಥರ ಆಗುತ್ತೆ ಅಂದರೆ, ಈಗ ಈ ನಂಬರ್ಗೆ ನನಗೆ ಬರುವಂಥದ್ದು ಈ ನಂಬರ್ ಬರುತ್ತೆ. ಇದ್ರದ್ದು ಪ್ಲಸ್ ಇದೆ ಸೈನ್, ಯಾಕಂದರೆ ಈ ರೋ ಮತ್ತು ಕಾಲಮ್ ಬಿಟ್ಟಾಗ ಇದರದ್ದು ಕೋಫ್ಯಾಕ್ಟರ್ ಏನಾಗುತ್ತೆ 5 ಪ್ಲಸ್ ಸೈನ್ ಜೊತೆಗೆ ಬರುತ್ತೆ. ಇದರದ್ದು ಕೋಫ್ಯಾಕ್ಟರ್ ಏನಾಗುತ್ತೆ, ಇದರದ್ದು ರೋ ಮತ್ತು ಕಾಲಮ್ ಬಿಟ್ಟಾಗ 4 ಯಾವ ಸೈನ್ ಜೊತೆಗೆ ಬರ್ತಾನೆ, ಅವನು ಮೈನಸ್ ಸೈನ್ ಜೊತೆಗೆ ಬರ್ತಾನೆ, ಮೈನಸ್ ಆಗುತ್ತೆ. ಆಮೇಲೆ 4 ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ 3 ಅದು ಕೂಡ ಮೈನಸ್ ನಂಬರ್ ಜೊತೆಗೆ ಬರ್ತಾನೆ, ಇಲ್ಲಿ ಮೈನಸ್ ಸೈನ್ ಇದೆ. ಆಮೇಲೆ ಇದು 5 ಫೈಂಡ್ ಔಟ್ ಮಾಡಬೇಕಂದ್ರೆ ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ 2 ಬರುತ್ತೆ, ಅದು ಪ್ಲಸ್ ಸೈನ್ ಜೊತೆಗೆ ಬರುತ್ತೆ. ದಿಸ್ ಇಸ್ ದಿ ಕೋಫ್ಯಾಕ್ಟರ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೋಡಿ ಅದೇ ಬಂದಿದೆ ಇಲ್ಲ ಅಂತ ಇಲ್ಲೇ ಚೆಕ್ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಎಕ್ಸಾಕ್ಟ್ಲಿ ದ ಸೇಮ್, ಹೌದಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್, 5 -4 5 -4 -3 ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಈಗ ಇನ್ನೊಂದು ರೀತಿಯಿಂದ ನಾವು ಟ್ರಿಕ್ಸ್ ಯೂಸ್ ಮಾಡುವಾಗ ನೋಡಿ ಯಾವ ಥರ ಟ್ರಿಕ್ಸ್ ಯೂಸ್ ಮಾಡ್ತೀವಿ ಅಂದರೆ, ಇದು A B C D ಈ ಥರ ಇದ್ದಾಗ ಒಂದು ಮ್ಯಾಟ್ರಿಕ್ಸ್, ಇದರದ್ದು ನಮಗೆ ಏನು ಬರಬೇಕಾಗಿದೆ, ಕೋಫ್ಯಾಕ್ಟರ್ ಬರಬೇಕು. ಓಕೆ, ಸೊ ಕೋಫ್ಯಾಕ್ಟರ್ ಬರಬೇಕು ಅಂದರೆ ಏದು ಕೋಫ್ಯಾಕ್ಟರ್ ಡಿ ಆಗುತ್ತೆ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಡಿ ಮತ್ತು ಎ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ನೋಡಿ ಮೈ ಡಿಯರ್ಸ್. ಇದು ಎ ಮತ್ತು ಡಿ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ. ಅದೇ ರೀತಿ ಬಿ ಮತ್ತು ಸಿ ಎಕ್ಸ್ಚೇಂಜ್ ಆಗ್ತಾ ಇದೆ. ಇಲ್ಲಿ ಬಿ ಇದೆ, ಇಲ್ಲಿ ಸಿ ಬರುತ್ತೆ, ಇಲ್ಲಿ ಸಿ ಇದೆ, ಪಿ ಬರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇದೆ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದರೆ, ಇದು ಸೆಕೆಂಡರಿ ಕಾಲಮ್ ಏನಿದೆ ಅಲ್ಲ, ಸಾರಿ ಸೆಕೆಂಡರಿ ಡೈಗೋನಲ್, ದಿಸ್ ಇಸ್ ದ ಪ್ರೈಮರಿ ಡೈಗೋನಲ್ ಅಂಡ್ ದಿಸ್ ಸೆಕೆಂಡರಿ ಡೈಗೋನಲ್. ಸೆಕೆಂಡರಿ ಡೈಗೋನಲ್ಲಲ್ಲಿ ಸೈನ್ ಚೇಂಜ್ ಆಗುತ್ತೆ. ನಾವು ಡೈರೆಕ್ಟ್ಲಿ ಕೂಡ ಇದು ಮಾಡ್ಬೋದು. ನೋಡಿ ಚೆಕ್ ಮಾಡ್ಕೊಂಡು ನೋಡ್ಕೊಡಿ, ಏನು ಕೊಟ್ಟಿದ್ದು ಮ್ಯಾಟ್ರಿಕ್ಸ್ ನಮಗೇನಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಇದು 2 ಮತ್ತು 5 ಎಕ್ಸ್ಚೇಂಜ್ ಆಗಿದೆ ನೋಡಿ, 5 2 ಆಗಿದೆ ಎಕ್ಸ್ಚೇಂಜ್ ಆಗಿ. ಇಲ್ಲಿ 3 4 ಎಕ್ಸ್ಚೇಂಜ್ ಆಗಿದೆ, 3 ಇಲ್ಲಿ ಬಂದಿದೆ, 4 ಇಲ್ಲಿ ಬಂದಿದೆ, ಆದರೆ ಸೈನ್ ಚೇಂಜ್ ಆಗಿದೆ. ಓಕೆ, ಇಷ್ಟು ಬಹಳ ಸರಳವಾಗಿ ಇದು ನೀವು ಅರ್ಥ ಮಾಡ್ಕೋಬಹುದು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದ ನೆಕ್ಸ್ಟ್ ನಾವು ಅಡ್ಜಾಯಿಂಟ್ ಅಂದ್ರೆ ಏನು? ಅಡ್ಜಾಯಿಂಟ್ ಅಂದರೆ ನಾವು ಈಗ ಕೋಫ್ಯಾಕ್ಟರ್ ಏನು ಫೈಂಡ್ ಔಟ್ ಮಾಡಿದೀವಲ್ಲ, ಅದೇ ಟ್ರಾನ್ಸ್ಪೋಸ್ ತಗೊಂಡ್ಬಿಟ್ರೆ, ಕೋಫ್ಯಾಕ್ಟರ್ದು ಟ್ರಾನ್ಸ್ಪೋಸ್ ತಗೊಂಡ್ರೆ ಅದು ಅಡ್ಜಾಯಿಂಟ್ ಆಗತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. Transpose of cofactor matrix. Okay, so transpose of cofactor matrix.
ಟ್ರಾನ್ಸ್ಪೋಸ್ ಅಂದರೆ ಜಸ್ಟ್ ಬ್ಲೈಂಡ್ಲಿ ರೋಸ್ ಅಂಡ್ ಕಾಲಮ್ಸ್ ಎಕ್ಸ್ಚೇಂಜ್ ಮಾಡ್ಕೊ. ರೋಸ್ ಬಿಕಮ್ಸ್ ಕಾಲಮ್ಸ್, ಕಾಲಮ್ಸ್ ಬಿಕಮ್ಸ್ ರೋಸ್, ಕಲರ್ಸ್ ಇಷ್ಟೇ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ದ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಈಗ ನೋಡಿ, ಒಂದು ಎಕ್ಸಾಂಪಲ್ ನಾವು ತಗೊಂಡಿದ್ದೀವಿ. ಎ ಬಿ ಸಿ ಡಿ ತಗೊಂಡಿದ್ದೀವಿ. ಸೊ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್ ಎ ಅಂತ ನಾನು ತಗೊಂಡಾಗ, ಮೈ ಡಿಯರ್ ಸ್ಟೂಡೆಂಟ್ಸ್, ಇದರದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದರೆ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನಾಗತ್ತಪ್ಪ ಇದರದು. ಸೊ ಇಲ್ಲಿ ನಾವು ಆಗಲೇ ನೋಡಿದ್ದೀವಿ, ಎ ಮತ್ತು ಡಿ ಎಕ್ಸ್ಚೇಂಜ್ ಆಗ್ತವೆ. ಡಿ ಇಲ್ಲಿ ಹೋಗುತ್ತಾನೆ, ಎ ಇಲ್ಲಿ ಬರ್ತಾನೆ. ಆಮೇಲೆ ಬಿ ಮತ್ತು ಸಿನೂ ಎಕ್ಸ್ಚೇಂಜ್ ಆಗ್ತವೆ, ಆದರೆ ಇದರದು ಸೈನ್ ಚೇಂಜ್ ಆಗತ್ತೆ. ಓಕೆ, ಸೊ ಇದು ಕೋಫ್ಯಾಕ್ಟರ್ ಆಯಿತು, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಹಾಗಿದ್ದರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದರೆ, ಇದರದು ಟ್ರಾನ್ಸ್ಪೋಸ್ ಆಗಿರುತ್ತೆ. ಟ್ರಾನ್ಸ್ಪೋಸ್ ಅಂದರೆ ಇದು ಡಿ ಮತ್ತು ಸಿ ಮೈನಸ್ ಸಿ ಏನು ಫಸ್ಟ್ ರೋ ಇದೆ ಅಲ್ಲ, ಇಟ್ ಬಿಕಮ್ಸ್ ಎ ಕಾಲಮ್, ರೋಸ್ ಬಿಕಮ್ಸ್ ಕಾಲಮ್, ಇದು ಈ ಥರ ಆಗುತ್ತೆ. ಆಮೇಲೆ ದಿಸ್ ಬಿಕಮ್ಸ್ ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್, ಮೈನಸ್ ಬಿ ಎ. ನೋಡಿ, ಅಡ್ಜಾಯಿಂಟ್ಗೆ ಮತ್ತು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಏನು ಡಿಫರೆನ್ಸ್ ಇದೆ ನೋಡಿ. ಡಿಫರೆನ್ಸ್ನಲ್ಲಿ ನಾವು ಇಲ್ಲಿ ಡಿ ಇದೆ, ಇಲ್ಲಿನೂ ಡಿ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ ಪ್ರಿನ್ಸಿಪಲ್ ಡೈಗೋನಲ್ನಲ್ಲಿ. ಇಲ್ಲೇ ಬಿ ಮತ್ತು ಸಿ ಏನಿದೆ ಅಲ್ಲ, ಬಿ ಮತ್ತು ಸಿ ಇದು ಮಾತ್ರ ಎಕ್ಸ್ಚೇಂಜ್ ಆಗಿದೆ ಅಡ್ಜಾಯಿಂಟ್ನಲ್ಲಿ. ಇದು ಏನಾಗಿದೆ ಅಂದರೆ ಜಸ್ಟ್ ಸೈನ್ ಚೇಂಜ್ ಆಗಿದೆ, ಎಕ್ಸ್ಚೇಂಜ್ ಆಗಿಲ್ಲ, ಸೈನ್ ಮಾತ್ರ ಚೇಂಜ್ ಆಗಿದೆ. ಅಡ್ಜಾಯಿಂಟ್ ನಮಗೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಡೈರೆಕ್ಟ್ಲಿ ಈ ಥರ ಮಾಡ್ಕೋಬೋದು. ನೋಡಿ, ಇಲ್ಲೇ ಈ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ, ನಾನು ಡೈರೆಕ್ಟ್ಲಿ ಅಡ್ಜಾಯಿಂಟ್ ಆಫ್ ಎ ಬರಿಬೇಕಾಗಿದೆ. ಅವಾಗ ಏನು ಮಾಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು 2 ಮತ್ತು 5 ಎಕ್ಸ್ಚೇಂಜ್ ಮಾಡ್ಕೋತೀನಿ. 5 2ದ ಜಾಗದಲ್ಲಿ ಹೋಗ್ತಾನೆ, 2 5 ಜಾಗದಲ್ಲಿ ಬರ್ತಾನೆ. ಆಮೇಲೆ 3 ಏನಿದೆ ಅಲ್ಲ ಅಲ್ಲೇ ಇರ್ತಾನೆ, ಆದರೆ ಸೈನ್ ಚೇಂಜ್ ಆಗುತ್ತೆ. ಇದು 4 ಅಲ್ಲೇ ಇರ್ತಾನೆ, ಇದರದ್ದು ಸೈನ್ ಚೇಂಜ್ ಆಗ್ತಾನೆ. ನೋಡಿ, ದ ಸೇಮ್ ಥಿಂಗ್ ವಿಚ್ ವಿ ಹ್ಯಾವ್ ಗಾಟ್ ಹಿಯರ್. ನಾವು ಕೋಫ್ಯಾಕ್ಟರ್ ತೆಗೆದಿಲ್ಲ, ಅಡ್ಜಾಯಿಂಟ್ಗೆ ಟ್ರಾನ್ಸ್ಪೋಸ್ ಮಾಡಲಿಲ್ಲ, ಡೈರೆಕ್ಟಾಗಿ ಕೂಡ ನಾವು ಇಲ್ಲೇ ಮಾಡ್ಕೋಬೋದು. ಓಕೆ, ಇಷ್ಟು ಈಸಿ ಇದೆ ನೋಡಿ. ಇಷ್ಟೆಲ್ಲ ಆದ ನಂತರ ಏನಾದರೂ ನಿಮಗೆ ಸಮಸ್ಯೆ ಆದರೆ ನೀವು ಚಾಟ್ ಬಾಕ್ಸ್, ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಾಮೆಂಟ್ ಹಾಕಿದರೆ ಮತ್ತಷ್ಟು ಡಿಟೇಲ್ ಆಗಿ ನಿಮಗೆ ಅರ್ಥ ಮಾಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ನೋಡಿ ಇಲ್ಲಿ ಒಂದು ಕ್ವಶನ್. ಫೈಂಡ್ ಮೈನರ್ಸ್, ಕೋಫ್ಯಾಕ್ಟರ್ಸ್ ಅಂಡ್ ಅಡ್ಜಾಯಿಂಟ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್. ಮೈನರ್ಸ್, ಈಗ ಮೈನರ್ ಆಫ್ ಎಲಿಮೆಂಟ್ 1, ಇಲ್ಲಿ 1 ಏನಿದೆ ಅಲ್ಲ ಇದರದು ನಾನು ಮೊಟ್ಟ ಮೊದಲನೇದಾಗಿ ಮೈನರ್ ಫೈಂಡ್ ಔಟ್ ಮಾಡಬೇಕು. ಮೈನರ್ ಅಂದರೆ ಜಸ್ಟ್ ನಾನು ರೋ ಬಿಡಬೇಕು, ಕಾಲಮ್ ಬಿಡಬೇಕು, ಬರುವಂತಹ ನಂಬರ್ ಡಿಟರ್ಮಿನೆಂಟ್ ಆಗಿರುತ್ತೆ, ಅದು 4 ಸ್ಕೇಲರ್ ಕ್ವಾಂಟಿಟಿ. ಮೈನರ್ ಎಲಿಮೆಂಟ್ ಆಫ್ 2, ಏನಿದು 2 ಅಂದರೆ 2 ಈ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದೆ, 3 ಇದರದು ಎಲಿಮೆಂಟ್ ಆಗಿದೆ. ಆಮೇಲೆ ಮೈನರ್ ಆಫ್ ಎಲಿಮೆಂಟ್ 3, ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ ನನಗೆ ಬರುವಂಥ ಎಲಿಮೆಂಟ್. ನೆಕ್ಸ್ಟ್ ಅದೇ ರೀತಿ ಮೈ ಡಿಯರ್ ಸ್ಟೂಡೆಂಟ್ಸ್ 4ದು ಏನಾಗುತ್ತೆ ನೋಡಿ, ಮೈನರ್ ಆಫ್ ಎಲಿಮೆಂಟ್ 4, ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ ನನಗೆ ಬರುವಂಥ ನಂಬರ್ 1 ಆಗಿರುತ್ತೆ. ಸೊ ದೀಸ್ ಆರ್ ದಿ ಮೈನರ್ ಆಫ್ ದಿ ಆಲ್ ದೀಸ್ 4 ಎಲಿಮೆಂಟ್ಸ್. ಮೈನರ್ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಬರುವುದು ಕೋಫ್ಯಾಕ್ಟರ್ಸ್. ಕೋಫ್ಯಾಕ್ಟರ್ಸ್, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನಿರುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್,
ಇಲ್ಲೇ ಕೋಫ್ಯಾಕ್ಟರ್ ಅಂದರೆ ನಾವು ಸೈನ್ ಜೊತೆಗೆ ಇಲ್ಲೇ ಈ ಎಲಿಮೆಂಟ್ಸ್ದು ಕೋಫ್ಯಾಕ್ಟರ್ಸ್ ಮ್ಯಾಟ್ರಿಕ್ಸ್ ಬರೀಬೇಕಾಗಿದೆ. ಎಲಿಮೆಂಟ್ 1 ಅಂದರೆ 4 ಇದೆ, 4 ಬರಿತೀನಿ. ಎಲಿಮೆಂಟ್ 2ಗೆ 3 ಇದೆ, 3 ಬರಿತೀನಿ. ಎಲಿಮೆಂಟ್ 3ಗೆ 2 ಇದೆ, 2 ಬರಿತೀನಿ. ಎಲಿಮೆಂಟ್ 4ಗೆ 1 ಇದೆ, 1 ಬರಿತೀನಿ. ಹೌದಾ? ಸೊ ಇದು ನಾನು ಏನು ಮಾಡಿದೆ, minors of these elements I have written in terms of in the format of matrix. ಆದರೆ ಇಲ್ಲೇ ಕೋಫ್ಯಾಕ್ಟರ್ಗೆ ನನಗೆ ಸೈನ್ ಕೂಡ ಬೇಕಾಗತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಮೊಟ್ಟ ಮೊದಲನೇದು ಇದಕ್ಕೆ ಪ್ಲಸ್ ತಗೊಂಡ್ರೆ ಇದಕ್ಕೆ ಮೈನಸ್, ಇದಕ್ಕೆ ಮೈನಸ್ ತಗೊಂಡ್ರೆ ಇದಕ್ಕೆ ಪ್ಲಸ್. ಎಲ್ಲೇ ಪ್ಲಸ್ ಇದ್ದಾಗ ಏನು ಚೇಂಜಸ್ ಮಾಡೋದು ಅವಶ್ಯಕತೆ ಇಲ್ಲ, ಮೈನಸ್ ಇದ್ದಾಗ ನಾನು ಬರಿಬೇಕಾಗತ್ತೆ -2. ಓಕೆ, ಸೊ ಇದು ಮೈನರ್ ಎಲಿಮೆಂಟ್ಸ್ ಕೋಫ್ಯಾಕ್ಟರ್ ಮಾಡಬೇಕಂದ್ರೆ ಇದಕ್ಕೆ ನಾನು ಮೈನಸ್ ಅಂತ ಬರಿಬೇಕು. ಆಮೇಲೆ ಇಲ್ಲಿ 3ಗೆ ಥರ್ಡ್ ಎಲಿಮೆಂಟ್ಗೆ ಇಲ್ಲೇನು ಕೂಡ ನಾನು ಮೈನಸ್. ದಿಸ್ ಬಿಕಮ್ಸ್ ನಾವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಈಗ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್, adjoint of matrix A equal to adjoint ಏನು ಮಾಡಬೇಕು? ಏನಿಲ್ಲ, ಇದೇ ಮ್ಯಾಟ್ರಿಕ್ಸ್ಗೆ ನಾವು ಟ್ರಾನ್ಸ್ಪೋಸ್ ಮಾಡಬೇಕು. ರೋಸ್ ಬಿಕಮ್ಸ್ ಕಾಲಮ್ಸ್. 4 ಆಸ್ ಇಟ್ ಈಸ್, -3 ಕೆಳಗಡೆ ಬರ್ತಾನೆ ಮೈ ಡಿಯರ್ ಸ್ಟೂಡೆಂಟ್ಸ್. The second row becomes second column. So this is the answer. ಸೊ ಆಗಲೇ ನಾವೊಂದು ಟ್ರಿಕ್ ಕೂಡ ನೋಡಿದ್ದೀವಿ. ದಟ್ ಟ್ರಿಕ್ ಪ್ರಕಾರ ಇಲ್ಲಿ ನೋಡಿ ನಾನು ಅಡ್ಜಾಯಿಂಟ್ ಬರೆದು ತೋರಿಸ್ತೀನಿ ಡೈರೆಕ್ಟ್ಲಿ. ಅಡ್ಜಾಯಿಂಟ್ ಆಫ್ ಬಿ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಬಿ. ಇದು ಮಾತ್ರ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ನಾನು. 4 ಮತ್ತು 1, 4 1 ಎಕ್ಸ್ಚೇಂಜ್. ಇದು ಸೈನ್ ಚೇಂಜ್ ಮಾಡಬೇಕು. ಇದು -2 ಆಯಿತು. The same thing which we got here, my dear students, adjoint. Co-factor ನಲ್ಲಿ ಎರಡು ಎಲ್ಲ ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ. ಇದು 1 and 4 ಎಕ್ಸ್ಚೇಂಜ್ ಮಾಡಬೇಕು, 2 and 3 ಎಕ್ಸ್ಚೇಂಜ್ ಮಾಡಬೇಕು. ಆದರೆ ಸೈನ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನಲ್ಲಿ ಸೈನ್ ಯಾವ್ದು ಸಂಬಂಧಪಟ್ಟಿದ್ದು ಎಲಿಮೆಂಟ್ ಇರುತ್ತೆ ಅದರದ್ದು ಸೈನ್ ಹಚ್ಚು. ಸೈನ್ ಹಚ್ಚಲಿಕ್ಕೆ ಆಕ್ಚುಲಿ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. I plus -1 raised to I plus j. I represents row number, j represents column number. ಯಾವುದೇ ನಮಗೆ ಒಂದು ಎಲಿಮೆಂಟ್ ಸಿಕ್ಕಾಗ ಆ ಎಲಿಮೆಂಟ್ದು ರೋ ಮತ್ತು ಕಾಲಮ್ ನಂಬರ್ ಆಡ್ ಮಾಡಿದಾಗ ಅದು ಆಡ್ ಆಗಿದ್ದರೆ ಅದು ಮೈನಸ್ ಆಗುತ್ತೆ, ಈವನ್ ಆದಾಗ ಅದು ಪ್ಲಸ್ ಆಗುತ್ತೆ. ಈಗ ನೋಡಿ ಇಲ್ಲಿ ಮೈನಸ್ ಅಂತ ಏನು ಬಂದಿದೆಯಲ್ಲ, ಇದು ಯಾವ ಎಲಿಮೆಂಟ್? ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 ಈಸ್ ಎ ಆಡ್, ಇಲ್ಲಿ ಮೈನಸ್ ಬಂದಿದೆ. ಇದು ಯಾವುದು? ಫಸ್ಟ್ ರೋ ಸೆಕೆಂಡ್ ಕಾಲಮ್. ಇದು ಕೂಡ 3 ಅಂದರೆ ಆಡ್ ಅಂದರೆ ಮೈನಸ್. Okay, hope that this is also crystal clear. Next nodi my dear students, ಇಲ್ಲಿ find the adjoint of the matrix. ನಾನು ಇಲ್ಲಿ ಡೈರೆಕ್ಟ್ಲಿ ಈಗ ಸ್ಟೆಪ್ ಬೈ ಸ್ಟೆಪ್ಸ್ ನಿಮಗೆ ಅರ್ಥ ಮಾಡಿಸಿದ್ದೇನೆ. ಇಲ್ಲಿ ಡೈರೆಕ್ಟ್ಲಿ ನಾನು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಸಿ, ಇದಕ್ಕೆ ಯಾವ ಥರ ಬರಿತೀವಿ ಅಂದರೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಡ್ಯಾಶ್ ಅಂತ. ಇಲ್ಲೇ ನೋಡಿ ನಾನು ಏನು ಮಾಡ್ತೀನಿ ಅಂತ ಹೇಳಿ, 2x2 ಮ್ಯಾಟ್ರಿಕ್ಸ್ ಬಹಳ ಈಸಿ ಇದೆ. ಇದು ಎಕ್ಸ್ಚೇಂಜ್ ಮಾಡ್ಕೋತೀನಿ. 6 comes to this place and 5 goes to this place. 5 and 6 ಟ್ರಾನ್ಸ್ಪೋಸ್ ನಲ್ಲಿ this becomes -7 ಇದು ಮಾತ್ರ ಎಕ್ಸ್ಚೇಂಜ್ ಆಗಿದೆ, ಇಲ್ಲಿ ಸೈನ್ ಮಾತ್ರ ಚೇಂಜ್ ಆಗಿದೆ.
This is the principal diagonal of this matrix and this is secondary diagonal. Secondary diagonal ಅಲ್ಲಿ ಮಾತ್ರ ಚೇಂಜ್ ಆಗಿದೆ. ಸೊ ನಾನು ಡೈರೆಕ್ಟ್ಲಿ ನೋಡಿದಾಗ MCQs ನಲ್ಲಿ ಕೇಳಿದಾಗ ಡೈರೆಕ್ಟ್ಲಿ ನೋಡಿದ ತಕ್ಷಣನೇ ನೀವು ಹೇಳ್ಬೋದು, ಯಾವುದೇ ರಿಟರ್ನ್ ಕೆಲಸ ಮಾಡೋದು ಅವಶ್ಯಕತೆ ಇರುವುದಿಲ್ಲ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೇಳಿದೆ, ಆದರೆ ಇಲ್ಲಿ ಡೈರೆಕ್ಟ್ಲಿ ಟ್ರಿಕ್ ಯೂಸ್ ಮಾಡಿ ನಾನು ಹೇಳಿದ್ದೇನೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಅಂದರೆ ಏನು, ಸಿಂಗ್ಯುಲರ್ ಅಂದರೆ ಸಿಂಗ್ಯುಲರ್ನಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಕಸ್ಮಾತ್ ಆಗಿ ಇದು 0 ಆಗ್ತಾ ಇದ್ದರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಇದು 0 ಆಗಿಲ್ಲ ಅಂದರೆ ಅದು ನಾನ್ ಸಿಂಗ್ಯುಲರ್. ಓಕೆ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ A is called singular if its determinant is 0. 0 ಆದರೆ ಸಿಂಗ್ಯುಲರ್, 0 ಆಗಲಿಲ್ಲ ಅಂದರೆ ನಾನ್ ಸಿಂಗ್ಯುಲರ್. 0 ಆದರೆ ಅದರದ್ದು ಇನ್ವರ್ಸ್ ಇರೋದಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಥ ಮ್ಯಾಟ್ರಿಕ್ಸ್ಗೆ ವಿ ಡೋಂಟ್ ಫೈಂಡ್ ಎನಿ ಇನ್ವರ್ಸ್. ಯಾಕಂದರೆ ಆ ವ್ಯಾಲ್ಯೂವನ್ನು ಡಿನಾಮಿನೇಟರ್ನಲ್ಲಿ ಬರೋದಕ್ಕೆ ಅದು ಇನ್ಫಿನಿಟಿ ಆಗುತ್ತೆ, ಅಲ್ಲೇ ನಮಗೆ ಇನ್ವರ್ಸ್ ಸಿಗೋದಿಲ್ಲ. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಇರುತ್ತೆ. ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಹ್ಯಾಸ್ ಅನ್ ಇನ್ವರ್ಸ್. ಸೊ ಇಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಏನಂತ ಕೊಟ್ಟಿದ್ದಾನೆ, ಸೊ ಏನಿದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, A2412. ಸೊ ಇದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾರೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂದರೆ, ಸೊ ದಿಸ್ ಮ್ಯಾಟ್ರಿಕ್ಸ್ ಬಿಕಮ್ಸ್ ಡಿಟರ್ಮಿನೆಂಟ್ ನಾವು. ಅವಾಗ 2 into 2 is 4 minus 1 into 4 is 4, which is equal to 0. The value of the determinant is 0 ಆಗಿದೆ. 0 ಆದರೆ ಇದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, hence there is no inverse for this. No inverse exists 0 ಬಂದರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ 3 5s are 15 minus 2 4s are 8. 15 minus 8 is 7, which is not equal to 0. This is non-singular. Non-singularಗೆ ಇನ್ವರ್ಸ್ ಎಕ್ಸಿಸ್ಟ್. ನಾವು ಇನ್ವರ್ಸ್ ಫೈಂಡ್ ಔಟ್ ಮಾಡುವಾಗ ಇದು ಮತ್ತಷ್ಟು ನಮಗೆ ಕ್ಲಿಯಾರಿಟಿ ಕೊಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ವರ್ಸ್ ಆಫ್ 2/2 ಮ್ಯಾಟ್ರಿಕ್ಸ್. ಇನ್ವರ್ಸ್ ಇಲ್ಲಿ ಏನಿದೆ ನೋಡಿ, ಇನ್ವರ್ಸ್ ಏನು ಎಷ್ಟು ಈಸಿ ಫಾರ್ಮುಲಾ ಇದೆ. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, A equal to so and so. ನಮಗೆ ಈಗ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಿದೆ. ಇದರದ್ದು ಫಾರ್ಮುಲಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್, A ಇನ್ವರ್ಸ್ ಈಕ್ವಲ್ ಟು adjoint of A divided by the determinant value of matrix A. ಇದು ಸಿಂಗ್ಯುಲರ್ಗೆ ಇದು 0 ಆಗಿರುತ್ತೆ, ಹೆನ್ಸ್ ನೋ ಇನ್ವರ್ಸ್. ನಾನ್ ಸಿಂಗ್ಯುಲರ್ಗೆ ಇದು ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಹೆನ್ಸ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ ನಾವು ಆಗಲೇ ನೋಡಿದ್ವಿ. ಈಗ ಡೈರೆಕ್ಟ್ಲಿ ನೋಡಿ, ಇಲ್ಲಿ ಅಡ್ಜಾಯಿಂಟ್ ತಗೊಂಡ್ಬಿಟ್ಟಿದ್ದಾನೆ. ಏನು ಮಾಡಿದ್ದಾರೆ, ಎ ಮತ್ತು ಡಿ ಎಕ್ಸ್ಚೇಂಜ್ ಆಗಿದೆ, ಡಿ ಮತ್ತು ಎ. ಬಿ ಮತ್ತು ಸಿ ಓನ್ಲಿ ಸೈನ್ ಚೇಂಜ್ ಆಗಿದೆ, ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅದು ಕೂಡ ನಾವು ನೋಡಿದ್ದೀವಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಎ ಬಿ ಸಿ ಡಿ ಈ ಥರ ಇದ್ದಾಗ ಫಸ್ಟ್ ಪ್ರಿನ್ಸಿಪಲ್ ಡೈಗೊನಲ್ ಪ್ರಾಡಕ್ಟ್ ತಗೋಬೇಕು. ಎ ಇಂಟು ಡಿ ಇಸ್ ಎ ಡಿ ಮೈನಸ್ ಸಿ ಬಿ, ಸೆಕೆಂಡ್ರಿ ಡೈಗೊನಲ್ ಸಿ ಬಿ ಎ ಡಿ minus CB. Find the inverse of 3 4 2 5. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ. ಕ್ವಶನ್ 3 4 ಇದರದ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಾಗಿದೆ.
ಏನೆಲ್ಲ ಮಾಡಬೇಕು ಇನ್ವರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ? ನನಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿಸ್ ಮ್ಯಾಟ್ರಿಕ್ಸ್ ಬೇಕಾಗಿದೆ. ಇದು ಬೇಕು ನನಗೆ. 3, 4, 2, 5. ಪ್ರಿನ್ಸಿಪಲ್ ಡೈಗೋನಲ್ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. 3 5s are 15 minus 2 4s are 8 which is equal to 7 ಆಗಿದೆ. ಈಗ ನಾನು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅಡ್ಜಾಯಿಂಟ್ ಆಫ್ ಎ ಬೇಕು ನನಗೆ. ಅಡ್ಜಾಯಿಂಟ್ ಆಫ್ ಎಗೆ ನಾನು ಏನು ಮಾಡ್ತೀನಿ, ಒಂದು ಟ್ರಿಕ್ ಇನ್ನು ಯೂಸ್ ಮಾಡ್ತೀನಿ. 3 ಮತ್ತು 5 ಎಕ್ಸ್ಚೇಂಜ್ ಮಾಡ್ಕೋತೀನಿ. 5 ಇಲ್ಲಿ ಬರುತ್ತೆ, 3 ಇಲ್ಲಿ ಬರುತ್ತೆ. ಆಮೇಲೆ ಇದು ಆಸ್ ಇಟ್ ಈಸ್ ವಿತ್ ಸೈನ್ ಚೇಂಜ್. ಈಗ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಇನ್ವರ್ಸ್ಗೆ ನಾನು 1 ಡಿವೈಡೆಡ್ ಬೈ ದ ವ್ಯಾಲ್ಯೂ ಆಫ್ ದಿಸ್ ಹಾಕೋಬೇಕು. 7 ಡಿವೈಡೆಡ್ ಬೈ ದಿಸ್ 5 minus 4 minus 2 3. 7 ಈಚ್ ಎಲಿಮೆಂಟ್ಗೆ ಡಿವೈಡ್ ಮಾಡಿದಾಗ ಏನು ಬರುತ್ತೆ ಅಲ್ಲ, ಸ್ಕೇಲರ್ ಮಲ್ಟಿಪಲ್. ಸೊ ಅದೇ ಆಗಿರುತ್ತೆ. 5/7 minus 4/7 minus 2/7 plus 3/7 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. 5/7 5/7 minus 4/7 minus 4/7 minus 2/7 minus 2/7 plus 3/7 plus 3 ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಇದು ಆಗಿರುತ್ತೆ. ಇಲ್ಲೇ ಬಹಳಷ್ಟು ಈಸಿ ಆದ ಒಂದು ಕ್ವಶನ್ಸ್ ಕೇಳಿದ್ದಾನೆ. ಬಹಳಷ್ಟು ಈಸಿ ಆದ ಒಂದು ಕ್ವಶನ್. ಚೆಕ್ ವೆದರ್ ದ ಫಾಲೋವಿಂಗ್ ಮ್ಯಾಟ್ರೈಸಸ್ ಆರ್ ಸಿಂಗ್ಯುಲರ್ ಆರ್ ನಾನ್ ಸಿಂಗ್ಯುಲರ್ ಅಂತ ತೋರಿಸ್ಬೇಕು. ಈಗ ನಾನು ಪಿ ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಅಂತ ತೋರಿಸ್ಬೇಕು. 1 2 4. So this implies, okay, so determinant value of p find out ಮಾಡಬೇಕು. determinant value of p 1 2 2 4. ಇಲ್ಲಿ ಪ್ರಿನ್ಸಿಪಲ್ ಡೈಗೋನಲ್ ಏನು ಹೇಳ್ತಾನೆ, 1 into 4 is 4 minus 2 into 2 is 4 which is equal to 0. ಇದು 0 ಆದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ p equal to 0 ಆದರೆ, so this is a singular matrix. ಇದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇದು ಏನು, q equal to 4 7 2 6. This implies the determinant value of matrix q is equal to 4 6 are 24 minus 2 7s are 14 is equal to 10, which is not equal to 0. ಹೌದಾ? not equal, is not equal to 0. not equal. 10 is not. ಇದು ನಾನ್ ಸಿಂಗ್ಯುಲರ್ ಆಗಿದೆ. ಈಸಿಲಿ ಅರ್ಥ ಆಗಿರ್ಬೇಕು ಈಗ. ಓಕೆ ಫೈನ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದಿ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಇನ್ವರ್ಸ್ ಡೈರೆಕ್ಟ್ಲಿ ಇನ್ವರ್ಸ್ ನಾನು ಮಾಡ್ತಾ ಇದ್ದೀನಿ. ಇಲ್ಲೇ a to the power minus 1 ಇನ್ವರ್ಸ್ 1 ಡಿವೈಡೆಡ್ ಬೈ, ಸೊ ಸರಿ ಏನು ತಗೊಂಡಿದ್ದಾರೆ ಅವರು, ಸಿ ತಗೊಂಡಿದ್ದಾರೆ, ನಾವು ಸಿ. C, okay, determinant value of matrix C, and ille adjoint of C matrix. C equal to 2 3 1. ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ. 2 4s are 8, 1 into 3 is 3, which is equal to 5 ಆಗಿದೆ. So this is equal to, that is equal to 1 over the value, ಇಲ್ಲಿ ಬರೀತೀನಿ 5 ಅಂತ. ಇಲ್ಲೇ
adjoint of C. ಈ ಟ್ರಿಕ್ಸ್ ಗೊತ್ತಿದೆ ನಮಗೆ. adjoint of C 2 ಮತ್ತು 4 ಎಕ್ಸ್ಚೇಂಜ್ ಆಗುತ್ತೆ. 4 ಇಲ್ಲಿ ಬರ್ತಾನೆ, 2 ಇಲ್ಲಿ ಬರ್ತಾನೆ, -3 ಆಗುತ್ತೆ, ಸೈನ್ ಚೇಂಜ್ ಆಗುತ್ತೆ, ಇದು -1 ಆಗುತ್ತೆ. So this is equal to each element should be divided by 5. So 4 by 5, this is -3 by 5, this is -1 by 5, this is 2 by 5. This is the answer. Okay, hope that this is also clear. Next, nodi my dear students, what is the minor of element A11 in the matrix? Minor of the element A11. So ಇಲ್ಲಿ ನಾವು ಜನರಲ್ ಆಗಿ ಈ ತರ ಬರಿತೀವಿ my dear student. A11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್. A12 ಅಂದರೆ ಫಸ್ಟ್ ರೋ ಫಸ್ಟ್ ಸೆಕೆಂಡ್ ಕಾಲಮ್. A13 ಅಂದರೆ ಫಸ್ಟ್ second row first column, second row second column, second row third column, third row first column, third row second column, third row third column. ಈ ತರ ಇರುತ್ತೆ 3 by 3 matrix. Okay, so ಇದ್ರದ್ದು ಮೈನರ್ ಆಫ್ ಅನ್ ಎಲಿಮೆಂಟ್ A11, ಇದ್ರದ್ದು ಮೈನರ್ ಎಲಿಮೆಂಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇದರದ್ದು ಮೈನರ್ ಮಾಡಲಿಕ್ಕೆ ನಮಗೆ ಏನು ಕಂಡೀಷನ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್? ಇದು ಎಲ್ಲ ಯಾವ ರೋನಲ್ಲಿ ಇದೆ ಅನ್ನಲ್ಲ, ಆ ರೋ ಬಿಡಬೇಕಾಗಿದೆ, ಆ ಕಾಲಮ್ ಅನ್ನು ನಾವು ಬಿಡಬೇಕಾಗಿದೆ. ಬಿಟ್ಟಾಗ ನಮಗೆ ಇದರದ್ದು ಒಂದು ಡಿಟರ್ಮಿನೆಂಟ್ ಸಿಗುತ್ತೆ. ಏನು ಡಿಟರ್ಮಿನೆಂಟ್ ಸಿಗುತ್ತೆ ಅಂದರೆ ನೋಡಿ, A22, A23, A32, A33 ಇದರದ್ದು ಒಂದು ಡಿಟರ್ಮಿನೆಂಟ್ ಸಿಗುತ್ತೆ. ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಇದು ಮಲ್ಟಿಪ್ಲೈ ಮಾಡಬೇಕು ಪ್ರಿನ್ಸಿಪಲ್ ಡಯಾಗೋನಲ್, ಆಮೇಲೆ ಸೆಕೆಂಡರಿ ಡಯಾಗೋನಲ್ ಪ್ರಾಡಕ್ಟು ಮೈನಸ್ ಮಾಡಬೇಕು. ನೋಡಿ ಇಲ್ಲಿ ನಮ್ಗೆ ಕೇಳ್ತಾ ಇರೋದು A11 ಅಂದರೆ ದಿಸ್ ಎಲಿಮೆಂಟ್, ಇದು ಈ ಎಲಿಮೆಂಟ್. ನಮ್ಗೇನು ಸಿಗ್ತಾ ಇದೆ? 5 6 8 9, 5 9s 45, 8 6s 48, hence this is the right. Okay, minors are used primarily as minors ಎಲ್ಲಿ ಯೂಸ್ ಮಾಡ್ತಾರೆ? minors to find the determinants and cofactors find out ಮಾಡಲಿಕ್ಕೆ ನಾವು minors ಯೂಸ್ ಮಾಡ್ತೀವಿ. The minor of an element is the determinant of the matrix obtained by, ಯಾವಾಗ ನಮಗೆ ಇದು minor of an element ಸಿಗುತ್ತೆ? So deleting its row and column. ಸಂಬಂಧಪಟ್ಟಂತಹ ರೋ ಬಿಡಬೇಕು, ಕಾಲಮ್ ಬಿಡಬೇಕು, ಸಂಬಂಧಪಟ್ಟಂತಹ ಅದು ರೋ ಬಿಡಬೇಕಾಗುತ್ತೆ. ಸಪೋಸ್ ಇಲ್ಲಿ ಎಲಿಮೆಂಟ್ ಇತ್ತು ಅಂದರೆ ಅದರದ್ದು ಕರೆಸ್ಪಾಂಡಿಂಗ್ ರೋ ಬಿಡಬೇಕು, ಕರೆಸ್ಪಾಂಡಿಂಗ್ ಕಾಲಮ್ ಬಿಡಬೇಕಾಗಿದೆ. ಡಿಲೀಟಿಂಗ್ ಇಟ್ಸ್ ರೋ ಅಂಡ್ ಕಾಲಮ್ ಮೈನರ್ ಬರುತ್ತೆ. ಇನ್ 2 by 2 ಮ್ಯಾಟ್ರಿಕ್ಸ್ ದ ಮೈನರ್ ಎಲಿಮೆಂಟ್ ಆಫ್ A11, 2 by 2 ಮ್ಯಾಟ್ರಿಕ್ಸ್ A11, A12, A21, A22 ಈ ಥರ ಮ್ಯಾಟ್ರಿಕ್ಸ್ ಇದೆ. ಮೈನರ್ ಆಫ್ ಎಲಿಮೆಂಟ್ A11, ಇದರದ್ದು ಮೈನರ್ ಏನಾಗುತ್ತೆ? A22 ಆಗುತ್ತೆ. A22 ಇಲ್ಲಿದೆ ನೋಡಿ. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಇನ್ 3 by 3 ಮ್ಯಾಟ್ರಿಕ್ಸ್ ಹೌ ಮೆನಿ 2 by 2 ಮೈನರ್ಸ್ ಕ್ಯಾನ್ ಬಿ ಫಾರ್ಮ್? ಇಷ್ಟೆಲ್ಲ ಬರ್ಬೋದು. ಪ್ರತಿಯೊಂದು ಎಲಿಮೆಂಟ್ಸ್ಗೆ 2 by 2 ಮ್ಯಾಟ್ರಿಕ್ಸ್ ಬರುತ್ತೆ, ಹೌದಲ್ವಾ? ಸೊ ಎಷ್ಟು ಎಲಿಮೆಂಟ್ಸ್ ಇದಾವೆ ಟೋಟಲ್ 3 by 3 ಮ್ಯಾಟ್ರಿಕ್ಸ್ನಲ್ಲಿ? ವಿ ವಿಲ್ ಬಿ ಹ್ಯಾವಿಂಗ್ 9 ಎಲಿಮೆಂಟ್ಸ್, ಹೌದಾ? ಇಲ್ಲಿ ಒಂದಿರುತ್ತೆ 1 2 3
9 ಎಲಿಮೆಂಟ್ಸ್ಗೆ 9. ಸಪೋಸ್ ಈ ಎಲಿಮೆಂಟ್ಗೆ ನಾನು ಮೈನರ್ ಫೈಂಡ್ ಔಟ್ ಮಾಡಲಿಕ್ಕೆ ಹೋದರೆ ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ ನನಗೆ ಇಲ್ಲೇ ಒಂದು 2x2 ಮ್ಯಾಟ್ರಿಕ್ಸ್ ಸಿಗುತ್ತೆ. ಇದು ಮೈನರ್ 2x2 ಎಷ್ಟು ಸಿಗ್ತವೆ? ಪ್ರತಿಯೊಂದು ಎಲಿಮೆಂಟ್ಗೂ ಸಿಗುತ್ತೆ. 9 ಎಲಿಮೆಂಟ್ಸ್ ಇದ್ದಾವೆ. ಸೊ ಹೆನ್ಸ್ ದ ಆನ್ಸರ್ ಈಸ್ 9. What is the cofactor of an element A11? Cofactor ಅಂದರೆ ಮೈನರ್. ಮೈನರ್ M11 ತಗೋಬೇಕು ನಾವು. M11 ಎಲ್ಲಿದೆ? ಇಲ್ಲಿದೆ ನೋಡಿ ಮೈ ಡಿಯರ್ಸ್. ಸೊ ದಿಸ್ ಇಸ್ ದ ಆನ್ಸರ್. ಸೇಮ್ ಆಗೋದಿಲ್ಲ, ಯಾಕಂದ್ರೆ -1 raised to the row number and the column number. Row number is 1, column number is 1. ಇದು this is the answer. Next, cofactor differs from a minor by a. ಕೋಫ್ಯಾಕ್ಟರ್ಗೆ ಮತ್ತು ಮೈನರ್ಗೆ ಏನು ಡಿಫರೆನ್ಸ್ ಇದೆ? ಡಿಫರೆನ್ಸ್ ಏನಿದೆಪ್ಪ? ಡಿಫರೆನ್ಸ್ ಈಸ್ ಸೈನ್ ಡಿಫರೆನ್ಸ್ ಇದೆ, ಹೌದಲ್ವಾ? ನಾವು -1 raised to I plus j into ಮೈನರ್ I j ಇದು ತಗೋತೀವಿ ಮೈನರ್ಗೆ ಮತ್ತು ಕೋಫ್ಯಾಕ್ಟರ್ಗೆ. ಇದು ಕೋಫ್ಯಾಕ್ಟರ್ ಅಂತ ಇಟ್ಕೊಂಡ್ರೆ ಕೋಫ್ಯಾಕ್ಟರ್ಗೆ ಇದೇ ಡಿಫರೆನ್ಸ್ ಇದೆ. Sign difference. Cofactor A12 is calculated using cofactor A12 ಅಂದರೆ ಮೈನರ್ ಬರಬೇಕಾ? ಇದರದು M12 ಇದೆ, ಇಲ್ಲೇನೂ ಇದೆ, ಇಲ್ಲೇನೂ ಇದೆ. ಆದರೆ ಇದು ರೋ ನಂಬರ್ ಮತ್ತು ಕಾಲಮ್ ನಂಬರ್ ಆಡ್ ಮಾಡಬೇಕಾಗಿದೆ. 1 + 2 ಮಾಡಿದಾಗ 3 ಬರುತ್ತೆ, ಇಲ್ಲಿ 2 ಬಂದಿದೆ. ಹೆನ್ಸ್ ದಿಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ನಾಟ್. Cofactor expansion is used to calculate. ಏನು ಮಾಡ್ತೀವಿ ನಾವು? ಕೋಫ್ಯಾಕ್ಟರ್ ಎಕ್ಸ್ಪಾನ್ಷನ್ಸ್ ಕ್ಯಾಲ್ಕುಲೇಟ್. ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಾಡ್ತೀವಿ? ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ಸ್ನಲ್ಲಿ ನಾವು ಯೂಸ್. ಸೈನ್ ಆಫ್ ಕೋಫ್ಯಾಕ್ಟರ್ ಫಾರ್ ಸೆಕೆಂಡ್ ರೋ. ಸೆಕೆಂಡ್ ರೋ ಅಂದರೆ ದ ಐ ನಂಬರ್ ಎಷ್ಟು 2. ಆಮೇಲೆ ಥರ್ಡ್ ಕಾಲಮ್ ಅಂದರೆ j is equal to 3. ಕೋಫ್ಯಾಕ್ಟರ್ ಸೈನ್ ಅಂತ ಸೈನ್ ಕೇಳ್ತಾ ಇದ್ದಾನೆ. ಇದು 2 + 3 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? 5 ಬರುತ್ತೆ. -1 raised to 5 which is a odd number -1 ಬರುತ್ತೆ. So the sign is a negative sign. Okay, hope that this is clear. Adjoint of a matrix is the transpose of a cofactor matrix. ಇದು transpose of the cofactor. First cofactor matrix find out ಮಾಡಬೇಕು, ಆಮೇಲೆ ಅದರದ್ದು ಟ್ರಾನ್ಸ್ಪೋಸ್ ತಗೋಬೇಕು. Adjoints helps in finding. ಯಾವಾಗ ನಮಗೆ adjoint ಹೆಲ್ಪ್ ಆಗುತ್ತೆ? ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. ಇನ್ವರ್ಸ್ ಆಫ್ ದ ಫೈಂಡ್ ಅವಾಗ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್. ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಎಲ್ಲಿ ನಮ್ಗೆ ಯೂಸ್ ಆಗುತ್ತೆ? ಇನ್ವರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. ನೋಡಿ ನೆಕ್ಸ್ಟ್, ಅಡ್ಜಾಯಿಂಟ್ ಆಫ್ 2x2 ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದ್ರದ್ದು ಅಡ್ಜಾಯಿಂಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಮಗಾಗಲೇ ಗೊತ್ತಿದೆ, ಎ ಮತ್ತು ಡಿ ಎಕ್ಸ್ಚೇಂಜ್ ಮಾಡಬೇಕು. ಡಿ ಇಲ್ಲಿ ಬರಬೇಕು, ಎ ಇಲ್ಲಿ ಹೋಗಬೇಕು. ಹೌದು, ಹೋಗಿದೆ. ಆಮೇಲೆ ಬಿ ಮತ್ತು ಸಿ ಸೈನ್ ಚೇಂಜ್ ಆಗಿದೆ. ಹೆನ್ಸ್ ದ ಆನ್ಸರ್ ಈಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಸೇಮ್ ಮ್ಯಾಟ್ರಿಕ್ಸ್ ಅಲ್ಲ, ದಿಸ್ ಇಸ್. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲೇ ನೋಡಿ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ. ದಿ ಆರ್ಡರ್ ಆಫ್ ದಿ adjoint of a 3x3 matrix is. ಈಗ ಅಡ್ಜಾಯಿಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೆ ನಾವು ಅದರದ್ದೇ ಆದಂತಹ ಮೈನರ್ ಜೊತೆಗೆ ಸೈನ್ ಮಲ್ಟಿಪ್ಲೈ ಮಾಡಿದಾಗ ಅದು ಕೋಫ್ಯಾಕ್ಟರ್ ಆಗುತ್ತೆ. ನಾವು ಎಲ್ಲ ಎಲಿಮೆಂಟ್ಸ್ದು ಒಂದು ಮ್ಯಾಟ್ರಿಕ್ಸ್ ರೆಡಿ ಮಾಡಿದಾಗ
ಅದು ಏನಾಗುತ್ತೆ ಅಂದರೆ ದ ಸೇಮ್ ಮ್ಯಾಟ್ರಿಕ್ಸ್ ಆಗುತ್ತೆ 3 by the order of the adjoint of a 3 by 3 matrix. Okay? Which matrix operation is involved in forming adjoint? Adjoint ಮಾಡಲಿಕ್ಕೆ ಯಾವುದು ನಮಗೆ which operation is involved in forming adjoint? ಅದು ಟ್ರಾನ್ಸ್ಪೋಸ್ ಆಗಿರುತ್ತೆ. Okay? Okay? Yes, my dear students, hope that this is clear. Thank you one and all. ಸೊ ಯಾವುದೇ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. My dear students, among your friends, please circulate as possible as large. Thank you.